ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 6ನೇ ತರಗತಿಯಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ಒಂದು ಸರಣಿಯಲ್ಲಿ ಇದು 14ನೇ ವಿಡಿಯೋ ಆಗಿರ್ತದೆ. ಹಿಂದಿನ ವಿಡಿಯೋಗಳನ್ನು ನೋಡ್ದಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇವತ್ತು ಪರಿಸರ ಮಾಲಿನ್ಯದ ಬಗ್ಗೆ ಒಂದು 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ಗೌರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ ಆಗಿರ್ತದೆ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು PDF ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುತ್ತದೆ? ನೋಡಿ, ಯಾವುದು ವಾಹನ ಮಾಲಿನ್ಯದಿಂದ ಉತ್ಪತ್ತಿ ಆಗ್ತದಪ್ಪ ಅಂದರೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಆಮ್ಲ ಮಳೆಗೆ ಕಾರಣ ಏನು ಅಂತೇಳಿ ಇಲ್ಲಿ ಎರಡನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲಗಳು ನೀರಿನಲ್ಲಿ ಸೇರುವುದು ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಜೈವಿಕ ಅನಿಲವು ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಜೈವಿಕ ಅನಿಲ ಯಾವುದಪ್ಪ ಅಂದ್ರೆ ಇಲ್ಲಿ ಮಿಥೇನ್ ಮತ್ತು ಇಂಗಾಲದ ಡೈ ಆಕ್ಸೈಡಿನ ಒಂದು ಮಿಶ್ರಣ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಯಾವುದು? ನೋಡಿ, ಮಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರ್ತದಪ್ಪ ಅಂದ್ರೆ ಇದು FDಯಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೋಡಿ, ಇದು ಗೋರ್ಮೆಂಟ್ ಬುಕ್ನಲ್ಲೇ ಇರ್ತಕ್ಕಂಥ, ಸ್ವಲ್ಪ ನೀವು ಕೂಡ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಬಹಳ ಸಿಂಪಲ್ ಇರ್ತದೆ. ಆದರೆ ನಿಮ್ಮ ಗೋರ್ಮೆಂಟ್ ಬುಕ್ ಓದಬೇಕಾದ್ರೆ ಈ ಪ್ರಶ್ನೆನ ಕೇಳಲ್ಲ ಅನ್ನಿಸ್ತದೆ. ಆದರೆ ಸ್ವಲ್ಪ ಎಕ್ಸಾಮ್ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದ್ರಪ್ಪ ಅಂದ್ರೆ ಅಲ್ಲಿಂದಾನೇ ಪ್ರಶ್ನೆಗಳು ಬಂದಿರ್ತಾವ ಅಂತಕ್ಕಂಥ. ನೀವು ಕೂಡ ಸ್ವಲ್ಪ ಪ್ರಶ್ನೆ ಪತ್ರಿಕೆ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ. ಆಮೇಲೆ ಸ್ವಲ್ಪ ಗೌರ್ಮೆಂಟ್ ಬುಕ್ಕನ್ನು ಕರೆಕ್ಟಾಗಿ ಓದ್ತಾ ಬನ್ನಿ. ಅಲ್ಲಿಂದಾನೇ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರ್ತಾವೆ. ನೋಡಿ, ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ಇಲ್ಲಿ ಹುಮಿಕ್ ಆಮ್ಲ ಅಂತಕ್ಕಂಥದ್ದು. ಇದು ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಐದನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಇಂಧನ ಕನಿಷ್ಠ ಪರಿಸರಾತ್ಮಕ ಮಾಲಿನ್ಯಕಾರಕವಾಗಿದೆ? ನೋಡಿ, ಯಾವುದು ಪರಿಸರಕ್ಕೆ ಸ್ವಲ್ಪ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಐದನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಹೈಡ್ರೋಜನ್ ಅಂತಕ್ಕಂಥದ್ದು ಮಣ್ಣಿಗೆ ಸ್ವಲ್ಪ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಆರನೇ ಪ್ರಶ್ನೆ, ಜಲ ಮಾಲಿನ್ಯದಿಂದ ಬರುವ ಮಿನಿಮಾಟ್ ರೋಗವು ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗುತ್ತದೆ? ನೋಡಿ, ಇಲ್ಲಿ ಯಾವುದರಿಂದ ಉಂಟಾಗುತ್ತದೆಪ್ಪ ಅಂದ್ರೆ ಇದು ಪಾದರಸದಿಂದ ಉಂಟಾಗ್ತಕ್ಕಂಥದ್ದು. ಈ ಪ್ರಶ್ನೆ ಸುಮಾರು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ, ಇದು ಗೌರ್ಮೆಂಟ್ ಬುಕ್ನಲ್ಲೇ ಇರ್ತಕ್ಕಂಥದ್ದು. ನೆಕ್ಸ್ಟು ಏಳನೆಯ ಪ್ರಶ್ನೆ, ಆಗ್ರೋಸ್ಟಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಈ ಅಧ್ಯಯನ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಹುಲ್ಲುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಧ್ಯಯನ ಆಗಿರ್ತದೆ. ಇನ್ನು ಸಂರಕ್ಷಣಾ ಜೀವಶಾಸ್ತ್ರದ ಪ್ರಾಥಮಿಕ ಗುರಿ ಯಾವುದು? ನೋಡಿ, ಇದರ ಒಂದು ಪ್ರಾಥಮಿಕ ಗುರಿ ಯಾವುದಪ್ಪ ಅಂದ್ರೆ ಇಲ್ಲಿ ಜೀವ ವೈವಿಧ್ಯತೆಯ ನಷ್ಟವನ್ನು ಎದುರಿಸುವುದು ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಅಂತರ್ಜಲ ಜೈವಿಕ ರಹಿತ ಮಾಲಿನ್ಯಕಾರಕ ಯಾವುದು ಅಂತೇಳಿ ಇಲ್ಲಿ 9ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಆರ್ಸೆನಿಕ್ ಅಂತಕ್ಕಂಥದ್ದು ಅಂತರ್ಜಲ ಜೈವಿಕ ರಹಿತ ಮಾಲಿನ್ಯಕಾರಕ ಆಗಿರ್ತದೆ. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು ಮಣ್ಣಿಲ್ಲದೆ ಅಗತ್ಯವಿರುವಷ್ಟು ರಾಸಾಯನಿಕ ಆಹಾರ ಒದಗಿಸಿ ನೀರಿನಲ್ಲಿ ಗಿಡಗಳನ್ನು ಬೆಳೆಸುವ ಕಲೆಯನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಇಲ್ಲಿ ಮಣ್ಣು ಇಲ್ಲದೇನೂ ಕೂಡ ಬೆಳೆಗಳನ್ನು ಬೆಳಿಬಹುದು. ಅದಕ್ಕೆ ಏನಂತಾರ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ಇಲ್ಲಿ ಹೈಡ್ರೋಪೋನಿಕ್ಸ್ ಅಂತೇಳಿ ಕರೀತಾರೆ. ಇದು 9ನೇ ತರಗತಿಯ ಪುಸ್ತಕದ
ಪುಸ್ತಕದಲ್ಲಿರ್ತಕ್ಕಂಥದ್ದು. ಒಂದು ಸಾರಿ ನೀವು ಕೂಡ ಗಮನ ಬಿಟ್ಟ ನೋಡಿ. ಈ ಪ್ರಶ್ನೆ ಬಹಳ ರಿಪೀಟೆಡ್ ಆಗಿರ್ತಕ್ಕಂಥದ್ದು. PSIದಲ್ಲಿ 2 ಸಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಗೋರ್ಮೆಂಟ್ ಬುಕ್ನಿಂದ ಬಹಳ ಪ್ರಶ್ನೆಗಳು ಬಂದಿರ್ತವೆ. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ. ಬಹಳ ಸಿಂಪಲ್ ಅನ್ನಿಸ್ತದೆ ನಿಮ್ಗೆ ಗೋರ್ಮೆಂಟ್ ಬುಕ್ ಓದಬೇಕಂದ್ರೆ, ಆದರೆ ಪ್ರಶ್ನೆಗಳು ಅಲ್ಲಿಂದಾನೇ ಬರ್ತಾವೆ. KE ಅಲ್ಲಿಂದನೇ ಅತಿ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಳ್ತದೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕಾಗ್ತದೆ. ನೆಕ್ಸ್ಟು 11ನೆಯ ಪ್ರಶ್ನೆ, DNA ಬೆರಳಚ್ಚು ತಂತ್ರಜ್ಞಾನವು ಎಲ್ಲಿ ಉಪಯೋಗಿಸಲ್ಪಡುತ್ತದೆ ನೋಡಿ. ಇದನ್ನು ಎಲ್ಲಿ ಬಳಕೆಯನ್ನು ಮಾಡ್ತಾರಪ್ಪ ಅಂದರೆ ಇದು ಅಪರಾಧ ತನಿಖೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ಹಸು ಅತಿ ಹೆಚ್ಚು ಹಾಲಿನ ಇಳುವರಿಯನ್ನು ಕೊಡುತ್ತದೆ ನೋಡಿ. ಇದು ರೈತರ ಒಂದು ಮಕ್ಕಳಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಇಲ್ಲಿ ಯಾವುದಪ್ಪ ಅಂದ್ರೆ ಜೆರ್ಸಿ ಅಂತಕ್ಕಂಥ ಒಂದು ಹಸು ಅತಿ ಹೆಚ್ಚು ಹಾಲನ್ನು ನೀಡ್ತಕ್ಕಂಥ ಒಂದು ತಳಿ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಲ್ಯಾಕ್ಟಿಕ್ ಆಮ್ಲ ಹುದುಗುವಿಕೆಯನ್ನು ಮೊಟ್ಟ ಮೊದಲು ವಿವರಿಸಿರ್ತಕ್ಕಂಥ ವಿಜ್ಞಾನಿ ಯಾರು ನೋಡಿ. ಈ ಲ್ಯಾಕ್ಟಿಕ್ ಅಂತಕ್ಕಂಥ ಆಮ್ಲವನ್ನು ಮೊಟ್ಟ ಮೊದಲಿಗೆ ಯಾರು ವಿವರಣೆಯನ್ನು ನೀಡ್ತಾರಪ್ಪ ಅಂದ್ರೆ ಇಲ್ಲಿ ಲೂಯಿ ಪಾಶ್ಚರ್ ಅಂತಕ್ಕಂಥವ್ರು ವಿವರಣೆಯನ್ನು ನೀಡ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಆಲದ ಮರದಿಂದ ಇಳಿಬಿದ್ದ ದಪ್ಪವಾದ ಬೇರುಗಳ ಒಂದು ಹೆಸರು ಏನು ನೋಡಿ. ಆಲದ ಮರಕ್ಕೆ ಬೇರುಗಳು ಜ್ಯೋತಿ ಬಿದ್ದಿರ್ತಾವೆ, ನೀವು ಕೂಡ ಗಮನಿಸಿರ್ತೀರಿ. ಅದಕ್ಕೆ ಏನಂತೇಳಿ ಹೆಸರು ಇದೆ ಅಂತೇಳಿ ಇಲ್ಲಿ 14ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಫ್ರಾಫ್ ಬೇರುಗಳು ಅಂತೇಳಿ ಕರೀತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 15ನೆಯ ಪ್ರಶ್ನೆ, ರಾಸಾಯನಿಕ ಜೀವ ವಿಕಾಸನವನ್ನು ಮಂಡಿಸಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಯಾರು ಅಂತೇಳಿ ಇಲ್ಲಿ 15ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ವಪ್ಯಾರಿನ್ ಅಂತಕ್ಕಂಥವ್ರು ಇದನ್ನು ಮಂಡನೆ ಮಾಡ್ತಾರೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 16ನೆಯ ಪ್ರಶ್ನೆ, ಮರದ ವಯಸ್ಸನ್ನು ಈ ಕೆಳಗೆ ಕಾಣಿಸಿರುವ ಯಾವುದರಿಂದ ನಿರ್ಧರಿಸಬಹುದು ನೋಡಿ. ಮರದ ವಯಸ್ಸನ್ನು ಯಾವುದರಿಂದ ಅಳಿತಾರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ಇಲ್ಲಿ ಅದರ ಕಾಂಡದ ವಾರ್ಷಿಕ ಬೆಳವಣಿಗೆಯ ಸುರುಳಿಯನ್ನು ಎಣಿಸುವುದರಿಂದ ಆ ಮರದ ಒಂದು ವಯಸ್ಸನ್ನು ಕಂಡು ಹಿಡಿತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಜೀವ ವಿಕಸನವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತ ಯಾವುದು ಅಂತೇಳಿ ಇಲ್ಲಿ 17ನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಬಳಕೆ ಮತ್ತು ನೀರು ಬಳಕೆಯ ಸಿದ್ಧಾಂತ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 18ನೆಯ ಪ್ರಶ್ನೆ, ನೀರಿನ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಯಾವುದಪ್ಪ ಅಂದ್ರೆ ಇಲ್ಲಿ ಕೈಗಾರಿಕಾ ತ್ಯಾಜ್ಯ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗಿರ್ತದೆ. ಇನ್ನು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗ್ತಕ್ಕಂಥ ಒಂದು ಅನಿಲ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂತು ನೋಡಿ. ಇದು ಸುಮಾರು ಬಾರಿ ಒಂದು ರಿಪೀಟ್ ಆಗಿರ್ತಕ್ಕಂಥ, ಇದು ಕೂಡ ಗೌರ್ಮೆಂಟ್ ಬುಕ್ನಲ್ಲೇ ಇರ್ತಕ್ಕಂಥದ್ದು. 1986ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 21ನೆಯ ಪ್ರಶ್ನೆ, ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ನೋಡಿ. ಇಲ್ಲಿ ಪರಿಸರ ದಿನ ಅಂತೇಳಿ ಜೂನ್ 5ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಈ ಪ್ರಶ್ನೆ ಅಂತೂ ಬಹಳ ಅಂದ್ರೆ ಬಹಳ ರಿಪೀಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತದೆ. ಇದು ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದು. ಬೇರೆ ಪುಸ್ತಕದಲ್ಲಿ ಇದ್ದರೂ ಕೂಡ ಗೌರ್ಮೆಂಟ್ ಬುಕ್ನಲ್ಲಿ ಕೆಲವು ದಿನಾಚರಣೆಗಳನ್ನು ಮಾತ್ರ ಕೊಟ್ಟಿರ್ತಾನೆ, ಬೇರೆ ಬುಕ್ನಲ್ಲಿ ಬಹಳ ದಿನಾಚರಣೆಗಳನ್ನು ಕೊಟ್ಟಿರ್ತಾನೆ. ಇದನ್ನು ನೀವು ಗಮನಿಸಬೇಕಾಗ್ತದೆ. ಗೌರ್ಮೆಂಟ್ ಬುಕ್ನಲ್ಲಿ ಎಷ್ಟು ದಿನಾಚರಣೆಗಳಿವೆ ಅದನ್ನು ನೀವು ಸ್ಪಷ್ಟವಾಗಿ ನೋಡಬೇಕಾಗ್ತದೆ. ನೀವು ಅದರ್ ಬುಕ್ ತೊಗೊಂಡ್ರಿಯಪ್ಪ ಅಂದ್ರೆ ಕಂಡಪಟ್ಟಿ ಇರ್ತಾವೆ, ಅದನ್ನು ಕೂಡ ನಿಮ್ಗೆ ನೋಡೋಕ್ಕಾಗಲ್ಲ. ಅದನ್ನು ಕೂಡ ನೋಡ್ರಿ, ಬೇಡ ಅಂತಿಲ್ಲ. ಆದರೆ ಗೌರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥದ್ದನ್ನು ನೀವು ಪರ್ಫೆಕ್ಟಾಗಿ ನೋಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ 22ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪ್ರಾಥಮಿಕ ಮಾಲಿನ್ಯಕಾರಕ ಯಾವುದು ನೋಡಿ. ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಮಾಲಿನ್ಯಕಾರಕ ಯಾವುದಪ್ಪ ಅಂದ್ರೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥ ನೋಡಿ.
ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬ್ಲೂ ಬೇಬಿ ಸಿಂಡ್ರೋಮ್ ಅಂತಕ್ಕಂಥದ್ದು ಯಾವ ಮಾಲಿನ್ಯಕಾರಕದಿಂದ ಉಂಟಾಗುತ್ತದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ನೈಟ್ರೇಟ್ದಿಂದ ಉಂಟಾಗ್ತಕ್ಕಂಥದ್ದು ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೀರಿನ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಯಾವ ವರ್ಷ ಬಂದಿರತಕ್ಕಂಥದ್ದು ನೋಡಿ, ಇಲ್ಲಿ 24ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ 1974 ಅಂತಕ್ಕಂಥದ್ದು ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆಯನ್ನು ಇದಕ್ಕೆ ಕಮೆಂಟನ್ನು ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಒಂದ್ಸಾರಿ ವೀಕ್ಷಣೆಯನ್ನು ಮಾಡಿ. ಇಲ್ಲಿ ಆಮ್ಲ ಮಳೆಯ pH ಸಾಮಾನ್ಯವಾಗಿ ಎಷ್ಟಕ್ಕಿಂತ ಕಡಿಮೆ ಇರ್ತದ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.